ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಇಂದು ಯಾವುದೋ ಒಂದು ಕಾರ್ಯದಲ್ಲಿ ನಿಮಗೆ ಬಿಡುಗಡೆ ಅವಶ್ಯವಾಗಿದೆ. ಬಿಡುಗಡೆ ಇಲ್ಲವಲ್ಲ ಎಂದು ನೀವು ಅನೇಕ ದಿನಗಳಿಂದ ತವಕಿಸುತ್ತಾ ಇದ್ದೀರಿ. ನನ್ನಿಂದ ಈ ಪಾಪವನ್ನು ಬಿಡುವುದಕ್ಕೆ ಆಗುತ್ತಾ ಇಲ್ಲ, ಈ ದುರಭ್ಯಾಸಗಳು ನೀಗುತ್ತಾ ಇಲ್ಲ, ನನ್ನ ಜೀವಿತದಲ್ಲಿ ಈ ಸಮಸ್ಯೆಗಳಿಂದ ಬಿಡುಗಡೆ ಸಿಗುತ್ತಾ ಇಲ್ಲ. ಸಾಲ ಸಮಸ್ಯೆ ಒಂದು ಕಡೆ, ಬಡತನ ಇನ್ನೊಂದು ಕಡೆ, ಸೋಲು, ಒಂದು ಬಿಡುಗಡೆ ಇಲ್ಲದೆ ದಾಸತ್ವದಲ್ಲಿ ಕಂಗಾಲಾಗಿದ್ದೇನೆ, ಹಾಗೆ ಜೀವಿತ ಹೋಗುತ್ತಾ ಇದೆ ಎಂಬುದಾಗಿ ಅಂದುಕೊಳ್ಳುತ್ತೀರಾ? ನಿಮ್ಮೊಂದಿಗೆ ಇಂದು ದೇವರು ಮಾತನಾಡುತ್ತಿದ್ದಾರೆ. ಯೋಹಾನ 8ನೇ ಅಧ್ಯಾಯ 32ನೇ ವಾಕ್ಯದಲ್ಲಿ ಯೇಸು ಹೇಳುತ್ತಾನೆ, ಸತ್ಯವನ್ನು ತಿಳಿದುಕೊಳ್ಳುವಿರಿ ಮತ್ತು ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು. ಸತ್ಯವೇದ ಎಂಬಂತ ಸತ್ಯ. ಈ ಕರ್ತನ ವಾಕ್ಯಗಳಲ್ಲಿಯೇ ನಾವು ಬಿಡುಗಡೆ ಹೊಂದುವುದಕ್ಕಾಗಿರುವಂಥ ಮಾರ್ಗಗಳನ್ನು ತಿಳಿಸಲಾಗಿದೆ. ಈ ಸತ್ಯವನ್ನು ಅರಿಯುತ್ತಾ ಒಬ್ಬ ವ್ಯಕ್ತಿಯಲ್ಲಿ ಪರಿಪೂರ್ಣವಾದ ಬಿಡುಗಡೆ ಉಂಟಾಗುತ್ತದೆ. ಆದ್ದರಿಂದಲೇ ನೀವು ಸತ್ಯವೇದವನ್ನು ಓದಿರಿ, ಅದನ್ನು ಧ್ಯಾನಿಸಿ ಎಂದು ಹೇಳುವುದಕ್ಕೆ ಕಾರಣ. ಆದ್ದರಿಂದ ನೀವು ಸತ್ಯವೇದವನ್ನು ಓದಿ ಧ್ಯಾನಿಸುವಾಗ ನಿಮ್ಮ ಜೀವಿತದಲ್ಲಿ ಅನೇಕ ಕಾರ್ಯಗಳಲ್ಲಿ ಬಿಡುಗಡೆ ಉಂಟಾಗುವುದನ್ನು, ಒಂದು ದೊಡ್ಡ ಸಂತೋಷ ಉಂಟಾಗುವುದನ್ನು ನೀವು ನೋಡಬಹುದು. ಸೌಖ್ಯ ಕೊಡುವ ಸತ್ಯವನ್ನು ನೀವು ತಿಳಿದುಕೊಳ್ಳುವಾಗ ವ್ಯಾಧಿಗಳಿಂದ ಸೌಖ್ಯ ಹೊಂದುವಿರಿ. ಸೈತಾನನ ಕುರಿತಾಗಿರುವಂತಹ ಕಾರ್ಯಗಳನ್ನು, ಸತ್ಯವನ್ನು ನೀವು ತಿಳಿಯುವಾಗ ಸೈತಾನನ ಕಟ್ಟುಗಳಿಂದ ಬಿಡುಗಡೆ ಹೊಂದುವಿರಿ. ಸಾಲ ಸಮಸ್ಯೆಗಳು ಯಾಕೆ ಬರುತ್ತವೆ, ಅದರಿಂದ ಬಿಡುಗಡೆ ಸಿಗುತ್ತದೆ ಎಂಬಂತ ಸತ್ಯವೇದದಲ್ಲಿ ಇದೆ. ಅದನ್ನು ಓದಿ ಅರಿತುಕೊಳ್ಳುತ್ತಾ ಸಾಲ ಸಮಸ್ಯೆಯಿಂದ ಬಿಡುಗಡೆ ಹೊಂದುವಿರಿ. ಭಯ ಹೇಗೆ ಬರುತ್ತದೆ, ಅದರಿಂದ ಹೇಗೆ ಬಿಡುಗಡೆ ಹೊಂದುವುದು ಎಂಬಂತ ಸತ್ಯವೇದದಲ್ಲಿ ಇದೆ. ಅದನ್ನು ಓದುತ್ತಾ ಭಯದಿಂದ ಬಿಡುಗಡೆ ಹೊಂದುವಿರಿ. ಸಮಸ್ಯೆಗಳು, ಹೋರಾಟಗಳು ಇದೆಲ್ಲ ಯಾಕೆ ಬರುತ್ತವೆ? ಸತ್ಯವನ್ನು ಅರಿತುಕೊಳ್ಳುತ್ತಾ ನೀವು ಬಿಡುಗಡೆ ಹೊಂದುವಿರಿ. ಆದ್ದರಿಂದಲೇ ಇದನ್ನು ಓದಬೇಕು, ಧ್ಯಾನಿಸಬೇಕು, ಅರಿತುಕೊಳ್ಳಬೇಕೆಂದು ಹೇಳಲು ಕಾರಣ. ಈ ಸತ್ಯವನ್ನು ನೀವು ಅರಿತುಕೊಂಡರೆ ಬಿಡುಗಡೆ. ನಿಮಗೆ ಯಾವ ಸಮಸ್ಯೆಯೋ ಅದರ ಕುರಿತು ಬೈಬಲ್ನಲ್ಲಿ ಏನು ಹೇಳಲ್ಪಟ್ಟಿದೆ ಎಂಬುದಾಗಿ ಓದಲು ಆರಂಭಿಸಿ ಸತ್ಯವನ್ನು ಅರಿತುಕೊಳ್ಳಿರಿ, ನೀವು ಬಿಡುಗಡೆಯನ್ನು ಹೊಂದುವಿರಿ. ಇಂದು ಬಿಡುಗಡೆಯನ್ನು ಹೊಂದುವಿರಿ. ಹೇಳಿರಿ, ಯೇಸುವಿನ ನಾಮದಲ್ಲಿ ನನಗೆ ಈ ಕಾರ್ಯದಲ್ಲಿ ಇಂದು ಬಿಡುಗಡೆ ಉಂಟಾಗಲಿ. ಸತ್ಯವೇದ ಎಂಬಂತ ಸತ್ಯವನ್ನು ನಾನು ಅರಿತು, ಸತ್ಯವಾದ ದೇವರ ಕುರಿತಾಗಿ ಅರಿತು ಬಿಡುಗಡೆ ಹೊಂದಿಕೊಳ್ಳಲು ನನಗೆ ಸಹಾಯ ಮಾಡಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಯೇ, ಆಮೇನ್, ಆಮೇನ್. ಜೀಸಸ್ ರಿದೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.